ರಾಜ್ಯದಲ್ಲಿ ರಾಜಕಾರಣ ಹೇಗಿದೆ ಅನ್ನೋದನ್ನ ಕೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳೋದಾದ್ರೆ ರಾಜ್ಯದಲ್ಲಿ ರಾಜಕಾರಣ ಅರಾಜಕತೆಯಲ್ಲಿದೆ. ಕರ್ನಾಟಕ ರಾಜ್ಯ ಸಿಎಂ ಸಿದ್ದರಾಮಯ್ಯ, ಆರುಮುಖದ ಅಷ್ಟಾವಕ್ರ. ಡಿ ಕೆ ಶಿವಕುಮಾರ್, ಇಗ್ನೋರಬಲ್ ಪರ್ಸನ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದ್ರೆ ಇಡೀ ದೇಶ ನನ್ನದು ಎಂದು ಹೋರಾಟ ನಡೆಸುವ ಅವನು ಶ್ರೀರಾಮಚಂದ್ರನ ರೂಪ. ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ ಮದ ಮತ್ತು ಮತ್ಸರಕ್ಕೆ ಪ್ರತೀಕವೇ. ಕರ್ನಾಟಕದಲ್ಲಿ ದೊಡ್ಡದಾಗಿ ಏನಾದ್ರೂ ಬೆಳವಣಿಗೆ ಆಗೋದಿದೆನಾ? ನಿಮ್ಗೇನಾದ್ರೂ ಆ ರೀತಿ ಭಾಸ ಆಗ್ತಾ ಇದೆನಾ? ಇಮಾಮ್ ಸಾಬಿಗೂ ಮಧ್ವನೋವಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಕೇಳಿದಂಗೆ. ಅಮ್ಮ, ನೀವು ರಾಜಕಾರಣದ ಬಗ್ಗೆನೂ ಮಾತಾಡಿದ್ದೀರಾ. ನಿಮ್ಗೆ ರಾಜಕಾರಣದ ಬಗ್ಗೆನೂ ಜ್ಞಾನ ತುಂಬಾ ಚೆನ್ನಾಗಿದೆ. ಈಗ ಸ್ವಲ್ಪ ರಾಜಕಾರಣದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಮೊದಲಿಗೆ ರಾಜ್ಯದಲ್ಲಿ ರಾಜಕಾರಣ ಹೇಗಿದೆ ಅನ್ನೋದನ್ನ ಕೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳೋದಾದ್ರೆ ರಾಜ್ಯದಲ್ಲಿ ರಾಜಕಾರಣ ಅರಾಜಕತೆಯಲ್ಲಿದೆ. ಒಂದೇ ವಿಷಯದಲ್ಲಿ ಹೇಳ್ಬೇಕಂದ್ರೆ ಅರಾಜಕತೆ ಅಂದ್ರು ರಾಜಕಾರಣ. ರಾಜನೋ ಇದ್ದಲ್ಲಿ ಕಾರಣವಿರುತ್ತೆ. ರಾಜನೇ ಇಲ್ವಲ್ಲ, ಮತ್ತೆ ಯಾರಿಲ್ಲಿ ಕೂತಿರೋರು ಅವ್ರನ್ನ ನಾವು ರಾಜ ಅಂತ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ತುಂಬ ಪಾಪ ನೊಂದಿರೋ ಜನಗಳ ದುಡ್ಡನ್ನ ಬಜೆಟ್ಟಲ್ಲಿ ತಗೊಂಡು ಹೊಟ್ಟೆ ತುಂಬಿರೋರಿಗೆ, ರಕ್ತ ಕುಡಿಯೋರಿಗೆಲ್ಲ ಹಂಚೋರ್ನ ರಾಜರು ಅಂತ ನಾವು ಹೇಗ್ರಿ ಒಪ್ಕೊಳ್ಳೋದು? ರಾಜನಾದವನು ವಿಷ್ಣು ಸ್ವರೂಪನು. ವಿಷ್ಣು ಅಂದ್ರೆ ಏನ್ರಿ? ಪಾಲನಾ ಶಕ್ತಿ. ಪಾಲನೆ ಅಂದ್ರೆ ಏನ್ರಿ? ತಾಯಿಯ ಗುಣ. ತಾಯಿಯ ಗುಣವಿದ್ದವನು ವಿಷ್ಣು ಆಗಿರಬೇಕು. ವಿಷ್ಣುವು ಯಾರಲ್ಲಿ ಇರ್ತಾನೆ ಅವನು ರಾಜನಾಗಿರಬೇಕು. ಆ ರಾಜನು ಯಾವಾಗಲೂ ಬ್ರಹ್ಮಜ್ಞಾನಿಗಳಿಗೆ ಬಲನಾಗಿರಬೇಕು. ಬಡವರಿಗೆ ಅವನು ತಂದೆ ತಾಯಿ ಆಗಿರಬೇಕು. ನೀತಿವಂತರಿಗೆ ಮಾರ್ಗದರ್ಶಕನಾಗಿರಬೇಕು. ಅಂಥವ್ಯಾವುದೂ ಇವರಲ್ಲಿ ಇಲ್ಲದೆ ಇರೋದ್ರಿಂದ ಇವರು ರಾಜರು ಇಲ್ಲ, ಇಲ್ಲ ಕಾರಣಗಳು ಇಲ್ಲ. ಇರೋ ಕಾರಣಗಳು ಒಂದೇ ಒಂದು, ಈ ಅಸುರರು ಏರದ ಗದ್ದಿಗೆಯನ್ನು ಏರಿರೋದ್ರಿಂದ ಅವರು ಅಸುರತ್ವವನ್ನು ಬಿಡಬೇಕು. ಅವರಲ್ಲಿ ಅಸುರತ್ವ ಇದ್ರೆ ಬಿಡ್ಲಿ, ಪಾಪ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೇನು ಗೊತ್ತಾಯಿ? ಅವರ ಏನೋ ಒಂದಿಷ್ಟು ಒಳ್ಳೇದು ಮಾಡಿರಬಹುದು ಅಂತ ಕಾಣುತ್ತೆ. ಆದರೆ ಒಂದು 100 kg ಅನ್ನಕ್ಕೆ, ಒಂದು 100 kg ಅನ್ನಕ್ಕೆ 1/4 kg ಹೊಲಸನ್ನು ಸೇರಿಸಿದ 100 kg ಅನ್ನವು ವ್ಯರ್ಥವಾಗಿ ಹೋಗುತ್ತೆ. ಅದರಿಂದ ಇದು ಅರಾಜಕತೆಯಿಂದ ರಾಜನಿಲ್ಲದೆ ನಡೆಯುತ್ತಿರುವ ರಾಜಕಾರಣ ಅಂತ ಹೇಳ್ತೀವಿ. ಈಗ ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ. ನಿಮ್ಮ ತಲೆಯಲ್ಲಿ ಪಟ್ಟಂತ ಬರೋ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಹೇಳ್ತಾ ಹೋಗಿ. ಮೊದಲಿಗೆ ಸಿದ್ದರಾಮಯ್ಯ ಅವರು, ನಮ್ಮ ಕರ್ನಾಟಕ ರಾಜ್ಯ ಸಿಎಂ ಸಿದ್ದರಾಮಯ್ಯ ಬಹಳ ಸುಲಭವಾಗಿ ಹೇಳ್ಬೋದು. ಮದ ಮತ್ತು ಮತ್ಸರ. ಮದ ಅಂದ್ರೇನು? ಅಹಂ. ಯಾರಿಗಾದ್ರೂ ಮರ್ಯಾದೆ ಕೊಟ್ಟಿದ್ದು ನೋಡಿದ್ದೀರಾ? ಅದರಲ್ಲೂ ಧರ್ಮ ಸಂಸ್ಥಾಪಕರಿಗೆ, ಹಣೆ ಮೇಲೆ ಕುಂಕುಮ ಇಟ್ಕೊಂಡವರಿಗೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡವರಿಗೆ, ಜೊತೆಗೆ ಎಂಥದ್ದು ಮೈಸೂರು ಮಹಾರಾಜರಿಗೆ ಮದ. ಕೆಟ್ಟವನು ಅಂತ ಹೇಳ್ತಿಲ್ಲ ಪಾಪ, ಒಳ್ಳೆ ಕೆಲಸ ಬೇಕಾದಷ್ಟು ಮಾಡುವಂಥ ಬುದ್ಧಿ ಇದೆ ಆತನಿಗೆ. ಬಡಬಗ್ಗರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಧ್ಯೇಯ ಇರುವಂಥ ಮನುಷ್ಯನಲ್ಲಿ ಮದ ಬಂದುಬಿಟ್ಟಿದೆ. ಕುತ್ಕೊಂಡಲ್ಲಿ ಮಾತಾಡೋ ಗತ್ತು ನೋಡಿ. ಮದ ಮತ್ತು ಮಾತ್ಸರ್ಯ. ಏನು ಮಾತ್ಸರ್ಯ ಹೇಳಿ? ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು, ಕೊಟ್ಟ ಮಾತಿಗೆ ತಪ್ಪಿ ಬಿಟ್ಟನು, ಕೆಟ್ಟ ಯೋಚನೆ ಮಾಡುತ್ತಾನೆ. ಅವನೇ ತಾನೇ ಮತ್ಸರ, ಹೊಟ್ಟೆ ಕಿಚ್ಚಿರೋರು. ಹಾಗೆ ಮದ ಮತ್ತು ಮತ್ಸರಕ್ಕೆ ಪ್ರತೀಕವೇ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್. ಡಿ ಕೆ ಶಿನ ಬಹಳ ಸುಲಭವಾಗಿ ಹೇಳ್ಬೋದು. ಅಷ್ಟಮದಗಳ ಬಾಯಲ್ಲಿ ಬಿದ್ದು ತೊಳಲಾಡುತ್ತಿರುವ ಡಿ ಕೆ ಶಿ. ಅವನ ಹೆಸರು ಆರುಮುಖದ ಅಷ್ಟಾವಕ್ರ ಅಂತ. ಆರುಮುಖ ಅಂದ್ರೇನು? ಅವನ ಹೆಸರು ಡಿ ಕೆ ಶಿವಕುಮಾರ್ ಅಲ್ವಾ? ಶಿವಕುಮಾರ್ ಅಂದ್ರೇನು ಹೇಳಿ? ಶಿವನ ಮಗ, ಷಣ್ಮುಖ, ಆರುಮುಖದವನು. ಅಷ್ಟಮದಗಳ ಬಾಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಷ್ಟವಕ್ರ, 8 ಕಡೆನೂ ವಕ್ರ ಆಗೋಗಿದೆ ಸಂವಿಧಾನದಲ್ಲಿ. ಏನೇನು ವಕ್ರ ಆಗೋಯ್ತು? ಜಮೀರ್ ಅಹಮದ್ 1, ರಾಜಣ್ಣ 2, HC ಮಾದೇವಪ್ಪ 3, MB ಪಾಟೀಲ 4, ಸತೀಶ್ ಜಾರಕಿಹೊಳಿ ಯಾವಾರು ಅನ್ಬೇಕು ಅವ್ರಿಗೆ 5, ಭೈರತಿ ಸುರೇಶಪ್ಪ 6, ಸಂತೋಷ್ ಸಾರಿ ಅವೆಲ್ಲ ಲಾಡ್ಜ್ಗಳು ಬಿಡಿ. ಅವನು ಎಷ್ಟಾಯ್ತು ರೀ? 7 ಆಯ್ತು. ಅಲ್ಲ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ ತರ ಮತ್ತೆ ಮರ್ತ್ಬಿಡ್ಬೇಡ ಸಂಖ್ಯೆನ. ವರ್ಷಕ್ಕೆ ಎಷ್ಟು? ಆಮೇಲೆ KG ಚಾರ್ಜ್ ಎಷ್ಟಾಯ್ತು? ಜಾರ್ಜ್ 8 ಜನ. ಅಂದ್ರೆ ಅಷ್ಟಮದಗಳು 8 ಮದಗಳ ಬಾಯಲ್ಲಿ ಸಿಕ್ಕಿ ತೊಳಲಾಡುತ್ತಿರುವ, ಅಂದ್ರೆ ಎಲೆಡಕ್ಕೆ ಸೊಪ್ಪು ತರ ಯಾವಾಗ ಉಗಿದು ಬಿಡ್ತಾರೋ ಗೊತ್ತಿಲ್ಲ, ಅಗಿತಾ ಇದ್ದಾರೆ. ಅಂಥ ಡಿ ಕೆ ಶಿ ಹೆಸರು ಅಷ್ಟಮದಗಳ ಬಾಯಲ್ಲಿ ಬಿದ್ದು ತೊಳಲಾಡುತ್ತಿರುವ ಡಿ ಕೆ ಶಿ ಆರುಮುಖದ ಅಷ್ಟಾವಕ್ರ. ವಿನಯ್ ಕುಲಕರ್ಣಿನ
ಕಾಮ ಮತ್ತು ಕ್ರೋಧ. ಯಾಕಂದ್ರೆ ವಿನಯ್ ಕುಲಕರ್ಣಿ ನನಗೆ ಬಹಳ ದೂರದವನಲ್ಲ, ಅವನು MLA ಆಗಕ್ಕಿಂತ ಮುಂಚೆ ಇದ್ದಲ್ಲೂ ನನಗೆ ಗೊತ್ತ. ನಮ್ಮ ಹುಡುಗನೇ ಅವನು. ಅವನಿಗಿರೋ ಶಕ್ತಿ, ಅವನಿಗಿರೋ ಸೌಂದರ್ಯ, ಒಳ್ಳೆ ರೂಪ ಅವನಿಗೆ. ಹೌದು ಹೌದು. ಮತ್ತೆ ಕಾಮಣ್ಣ ಹೋದಲ್ಲ, ಅವನು ಕೆಟ್ಟವನಲ್ಲ, ಮತ್ತೆ ತುಂಬಾ ಒಳ್ಳೆಯವನ ಆಗಿಲ್ಲ. ಯಾಕಂದ್ರೆ ಕ್ರೋಧ ಬಂತು, ಕಾಮ ಬಂತು, ಕ್ರೋಧ ಬಂತು. ಅರಿಷಡ್ವರ್ಗಗಳಿ ಅರಿಷಡ್ವರ್ಗ ಅಂದ್ರೆ 6 ಶತ್ರುಗಳಲ್ಲಿ ಕಾಮ ಕ್ರೋಧ ವಿನಯ್ ಕುಲಕರ್ಣಿ ತಗೊಂಡ್ಬಿಟ್ಟ, ಅದ್ರ ಸಮಸ್ಯೆ ಅನುಭವಿಸ್ತಾ ಇದ್ದಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವಳಿಗೆ ಲೋಭಿ ಅಂತ ಹೇಳ್ತೀನಿ ಹೆಸರು. ಕಾಮ ಕ್ರೋಧ ವಿನಯ್ ಕುಲಕರ್ಣಿ, ಲೋಭ, ಕಾಮ ಕ್ರೋಧ ಲೋಭ ಬರುತ್ತೆ. ನೆಕ್ಸ್ಟ್ ಹಂಗ್ ತಗೋಬೇಕಾಗಿತ್ತು ನೀನು. ಕಾಮ ಕ್ರೋಧ ಲೋಭ. ಲೋಭ ಯಾವುದು ಅಂದ್ರೆ ಎಲ್ಲ ನಂದೇ ಆಗಿರ್ಬೇಕು. ಎಲ್ಲ ನಿಂದೆ ಆಗಿರ್ಬೇಕಾದ್ರೆ ಯಾರ್ಯಾರ್ದು ತಗೊಂಬಂದು ನಿನ್ ಮನೇಲಿ ಇಟ್ಕೊಂಡಿದ್ಯಾ ಅದನ್ನ ಫಸ್ಟ್ ಹೇಳು ನನಗೆ. ಅತ್ಲಾಗೆ ಜಾರಕಿಹೊಳಿಯವ್ರನ್ನೂ ತುಗಿಸ್ಬೇಕು, ಇತ್ಲಾಗೆ ಇವನನ್ನೂ ತುಗಿಸ್ಬೇಕು. ಈಗ ನೀನ್ ತಾಯಿ ಅಲ್ವಾ ಪಾಪ, ಹಿಂಗ್ ಜೋಲಿ ಹಾಕಬೇಕಲ್ಲ. ಅವಳ ಮನೆ ಪಾದಪೂಜೆಗೆ ನಾನು ಹೋಗಿದ್ದೀನಿ. ತುಂಬಾ ನೊಂದಿರೋ ಜೀವ ಅವಳು, ಒಳ್ಳೆ ಹೆಣ್ಮಗಳು. ಹೋದಾಗ ಲಕ್ಷ್ಮ ಮಾಲಿ ಗೀಲಿ ಹಣ್ಣು ಗಿಣ್ಣು ತುರಾಯಿ ತೂಬ್ರ ಎಲ್ಲ ಹಾಕಿದ್ಲು, ಆರ್ತಿನೂ ಮಾಡಿದ್ಲು. ಮುಂದೆ ಏನಾಗತ್ರಮ್ಮ ಅನ್ಲು. ಮುಂದೆ ಎಲ್ಲ ಎಡಬಡಂಗಿಗಳಾಗ್ಬಿಡ್ತೀರ ಅಂದೆ. ಒಂದು ಕೆಲಸ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರು, ನೀನು ಹಾಕೊಂಡಿರೋ ಬ್ಲೌಸ್ ತುಂಬ ಚೆನ್ನಾಗಿದೆ, ನನಗೊಂದು 2 ಹೊಲಿಸ್ಕೊಡ್ತೀಯಾ ಅಂದೆ. 2 ಹಾಕೊಂಬಂದು 10 ಹೊಲಿಸ್ಕೊಡ್ತೀನಿ ಅನ್ಲು. ಅವಳು ಹೊಲಿಸ್ತಾ ಇದ್ದಾಳೆ, ನಾನು ಹಾಕತಾ ಇದ್ದೀನಿ. ನೋಡಿ, ಯಾರ್ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಇವರೆಲ್ಲ ಸೇರ್ಕೊಂಡು ಇವರು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿಕೊಂಡು ಎಲ್ಲ ಮನೆಗೆ 2,000 ರೂಪಾಯಿ ಅಲ್ಲ, 2,000 ರೂಪಾಯಿ ತಲುಪಿಸ್ತೀನಿ ಅಂತ ಆ ಹೆಣ್ಮಕ್ಳು, ನಮ್ಮಂಥ ಹೆಣ್ಮಕ್ಳಿಗೆ ಆಸೆ ತೋರಿಸಿ, ನನಗೆ ಇನ್ನೂ ಬ್ಲೌಸ್ ಬಂದಿಲ್ಲ, ನಿಮ್ಮ ಮನೆಗೆ ಹೆಂಗಮ್ಮ ಗೃಹಲಕ್ಷ್ಮಿ ಬರ್ತಾಳೆ ಅಲ್ವಾ? ಅದರಿಂದ ಅವಳು ಲೋಭಿ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರು ಲೋಭಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ದಲಿತರನ್ನ ಉದ್ಧಾರ ಮಾಡುವ ಲೆಕ್ಕದಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿದಾನೆ ಪಾಪ ಅಂತ ಗೊತ್ತಾಯ್ತು ನನಗೆ. ಅಥವಾ ನಾನು ಒಳಗಣ್ಣಿಂದಲೂ ನೋಡಿದೆ. ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆ ಬೊಗಳಕ್ಕೆ ನಾನು ನಮ್ಮ ತಾಯಿ ತಂದೆಯವರು ಡಾಗ್ ಸಂತಾನದವರಲ್ಲ, ನಾಯಿಗಳಲ್ಲ. ನಾವು ಮನುಷ್ಯರಲ್ಲಿ ಹುಟ್ಟಿದ್ರೆ ನಾವು ಮನುಷ್ಯರಾಗೆ ಮಾತಾಡಬಹುದು, ಮನುಷ್ಯರಾಗಿ ಮಾತಾಡಬೇಕು. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ದಲಿತರನ್ನ ಉದ್ಧಾರ ಮಾಡಲಿಕ್ಕೆ ದಲಿತ ಕುಟುಂಬದಲ್ಲಿ ಅದೆಷ್ಟು ಕಷ್ಟಪಟ್ಟು ಅವ್ರ ಮೇಲೆ ಬಂದಿರಬಹುದು. ಅವರ ಸಾಧನೆಗೆ ನಾನು ಅನಂತ ಕೋಟಿ ಆಶೀರ್ವಾದಗಳನ್ನು ಮಾಡುತ್ತೇನೆ. ಆದ್ರೆ ಮೋಹಕ್ಕೆ ಒಳಗಾಗಿದಾರಲ್ಲ. ಏನದು ಮೋಹ? ಪ್ರಿಯಾಂಕಾ ಖರ್ಗೆ ಅಂತ ಇರ್ಬೇಕಲ್ಲ, ಪ್ರಿಯಾಂಕ ಖರ್ಗೆ ಮಗ, ಅವನನ್ನ ಮೇಲೆತ್ತಲಿಕ್ಕೆ ಅಂದ್ರೆ ಅಧಿಕಾರಿ ಎಲ್ಲದವನನ್ನ ಅಧಿಕಾರ ಕೊಡಿಸ್ಲಿಕ್ಕೆ, ಅಸ್ತಿತ್ವವಿಲ್ಲದವನನ್ನ ಅಸ್ತಿತ್ವ ಕೊಡ್ಲಿಕ್ಕೆ, ಯೋಗ್ಯತೆ ಇಲ್ಲದವನಿಗೆ ಯೋಗ್ಯತೆ ಕೊಡ್ಲಿಕ್ಕೆ ತಮ್ಮ ಯೋಗ್ಯತೆ ಕಳ್ಕೊಂಡು ಕೂತ್ಕೊಂಡು ಸೆಂಟ್ರಲ್ಗೆ ಹೋಗ್ಬಿಟ್ನಲ್ರಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಹುಲ್ ಗಾಂಧಿ ಬಗ್ಗೆ ಹೇಳೋದಾದ್ರೆ ಉನ್ಮತ್ತ ಅಂತ ಹೇಳ್ತೀನಿ. ಉನ್ಮತ್ತ ಅಂದ್ರೆ ಅಬ್ನಾರ್ಮಲ್, ಹುಚ್ಚ ಅಂತ ಹೇಳಕ್ ಹೋಗಲ್ಲ. ಯಾಕೆ ಅವನ ಹೆಸರಲ್ಲಿ ರಾಹುಲ್ ಅಂತಿದಲ್ವಾ? ನಾನು ಭಾಳ ಸಂಖ್ಯಾಶಾಸ್ತ್ರ ರೀತಿಯಾಗಿ ಮಾತಾಡ್ತೀನಿ, ಜ್ಯೋತಿಷ್ಯದ ಮಾತಾಡ್ತೀನಿ. ನಂಗೆ ಆ ರಾಹುಲ್ ಅನ್ನೋ ಯಾವನೂ ಗೊತ್ತಿಲ್ಲ. ಅವನ ತಾಯಿ ಸೋನಿಯಾ ಗಾಂಧಿ, ಅವನ ತಂದೆ ರಾಜೀವ ಗಾಂಧಿ, ಆ ರಾಜೀವ ಗಾಂಧಿಯ ತಾಯಿ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿಯ ಗಂಡ ಅನಿಸ್ಕೊಂಡವನು ಫಿರೋಜ್ ಗಾಂಧಿ. ಫಿರೋಜ್ ಗಾಂಧಿ ನಮ್ಮ ಜ್ಯೋತಿಷ್ಯದ ಪ್ರಕಾರ ರಾಹುಲ್ ಗಾಂಧಿಯ ತಾಯಿ ಸೋನಿಯಾ ಗಾಂಧಿ ರೋಮನ್ ಕೆಥೋಲಿಕ್ ಅಂತ ಕಾಣುತ್ತೆ. ಅವಳು ಕ್ರಿಶ್ಚಿಯನ್, ಅವಳು ಕೇತು. ಅಂದರೆ ಗುರುಗ್ರಹವನ್ನು ನಾವು ಬ್ರಾಹ್ಮಣ ಅಂತೀವಿ, ಬುಧ ಗ್ರಹವನ್ನು ವೈಶ್ಯ ಅಂತೀವಿ, ಶುಕ್ರ ಗ್ರಹವನ್ನು ಬ್ರಾಹ್ಮಣ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ವರ್ಗವನ್ನು ನಾವು ಸೈಂಟಿಫಿಕಲಿ ಪ್ರೂವ್ಡ್ ಆಗೋಗಿದೆ ಅದು. ಆದರೆ ಅದೇ ಸೈಂಟಿಫಿಕಲಿ ಮುಸ್ಲಿಮರನ್ನು ನಾವು ರಾಹು ಅಂತ ಹೇಳ್ತೀವಿ, ಕ್ರಿಶ್ಚಿಯನರನ್ನ ಕೇತು ಅಂತ ಹೇಳ್ತೀವಿ. ಈ ರಾಹು ಮತ್ತು ಕೇತುಗಳು ಹೆಂಗೆ ಅಂದರೆ ಒಂದೇ ಶರೀರ, ಆದರೆ ತಲೆ ಒಂದು ಕಡೆ ಬಾಲ ಒಂದು ಕಡೆ. ಯಾರು? ಸಾಕ್ಷಾತ್ ಮಹಾವಿಷ್ಣು ಮೋಹಿನಿ ರೂಪ ಧಾರಣ ಮಾಡಿಕೊಂಡು ರಾಹುವನ್ನ ಕುತಿಯನ್ನು ಕತ್ತರಿಸಿದಾಗ ತಲೆ ಒಂದು ಕಡೆ ಆಯಿತು, ಬಾಲ ಒಂದು ಕಡೆ ಆಗೋಯ್ತು. ಅಂಥವರು ಈ ಕೇತುಗಳು. ಆಗ ಅವಳು ಇಟಾಲಿಯನ್ ಆದ್ಲು, ಅವಳು ಕೇತು, ಬಾಲ ಒಂದ್ ಕಡೆ ಆಗೋಯ್ತು. ಅವರ ತಾತ ಬಂದು ಫಿರೋಜ್ ಗಾಂಧಿ. ಅಂದ್ರೆ ತಾತನಂತೆ ಮೊಮ್ಮಗ ಅಲ್ವಾ, ತಂದೆ ಅಂತ ಮಗ ಅಲ್ಲ, ತಾತನಂಗೆ ಮೊಮ್ಮಗ ಬಂದ್ಬಿಡ್ತಾನೆ. ಅವ್ರ ತಾತನ ತಲೆ ಪಾಪ ಅವ್ರ ತಾತಂಗೆ ಅಧಿಕಾರ ಇರಲಿಲ್ಲ, ಎಲ್ಲ ಅವ್ರ ಹೆಂಡ್ತಿನೇ ನಡೆಸಿದ್ದು. ಆವಾಗ ತಲೆ ಇಲ್ಲದ ಗಂಡನ್ನ ಕಟ್ಕೊಂಡು ಕಾಲಿದ್ದ ಸೊಸೆ ಕಡೆ ತಿರುಗಿಸ್ಬಿಟ್ಲು. ರಾಹುಲ್ ಗಾಂಧಿ ಅವನ ಮುಖ ನೋಡಿದಾಗ ತುಂಬಾ ನಂಗೆ ಅಯ್ಯೋ ಅನ್ಸುತ್ತೆ. ಪಾಪ ಎಷ್ಟು ಅಬ್ನಾರ್ಮಲ್ ಶಿಶು ಹುಟ್ಟುಬಿಟ್ಟಿದೆಯಲ್ಲ ಇವ್ರ ಮನೆ ಒಳಗೆ. ಅಯ್ಯೋ ಪಾಪ, ಇದರಿಂದ ಒಳ್ಳೇದೋಗಲ್ಲ ಕೆಟ್ಟದೋಗಲ್ಲ, ಒಳ್ಳೇದು ಎಲ್ಲ ಕೆಟ್ಟದ್ದು, ಅದನ್ನ ಇಟ್ಕೊಂಡ್ಬಿಟ್ಟು ಒಳ್ಳೇದು ಕೆಟ್ಟದ್ದು ಎಲ್ಲ ಇವ್ರು ಬೇಯಿಸ್ಕೊತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವನನ್ನು ಉನ್ಮತ್ತ ಅಂದರೆ ಅಬ್ನಾರ್ಮಲ್ಲು. ಯಾಕೆಂದರೆ ತಲೆ ಇಲ್ಲ,
ಕಾಲಿದೆ, ಊರು ತುಂಬ ತಿರ್ಕೊಂಬರ್ತಾನೆ, ಬಾಯಿಗಿಲ್ಲದೆಲ್ಲ ಬೊಗಳ್ತಾನೆ. ಅದರಿಂದ ದಟ್ ಹಿ ಈಸ್ ಇಗ್ನೋರಬಲ್ ಪರ್ಸನ್. ಅಮ್ಮ, ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ? ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳೋದಾದ್ರೆ ಅಂತ ಹೇಳೋದ್ರೊಳಗೆ ಇದೆ ನೋಡಿ. ನರೇಂದ್ರ ಏನೇಳು? ನರೇಂದ್ರ, ಮೃಗೇಂದ್ರ, ಸುರೇಂದ್ರ, ಶರ್ವೇಂದ್ರ, ದೇವೇಂದ್ರ. ಘರ್ಜನೆ ಇದೆ ಅಲ್ವಾ? ನರರಲ್ಲಿ ಇಂದ್ರ ಯಾರು? ನರೇಂದ್ರ. ದಟ್ ಈಸ್ ಅವನೇ ರಾಜ. ಅವನು ಹುಟ್ಟು ರಾಜ ರೀ, ಯಾರು ರಾಜ ಮಾಡ್ಬೇಕಾದಿಲ್ಲ ಅವನ ಹೆಸರಲ್ಲೇ ನರ ಇಂದ್ರ ಅಂತಿದ್ದಾಳೆ. 10 ವರ್ಷದ ಕೆಳಗೆ, 25 ವರ್ಷದ ಕೆಳಗೆ ಈ ದೇಶವನ್ನ, ಈ ದೇಶದ ಚುಕ್ಕಾಣಿಯನ್ನ ಬಿಳಿ ಗಡ್ದವ, ಬಿಳಿ ತಲೆಯವ ಚಾಯ್ ಮಾರ್ತಿದ್ದ. ಆದರೆ ಅವನು ಸನ್ಯಾಸಿ ಹೌದು, ಗೃಹಸ್ಥ ಹೌದು, ಸನ್ಯಾಸಿಯೂ ಹೌದು. ಇಂಥವನೊಬ್ಬ ದೇಶದ ಚುಕ್ಕಾಣಿಯನ್ನು ಹಿಡಿತಾನೆ. ಅವತ್ತು ಮುಸ್ಲಿಂ ಕಂಟ್ರಿಯಲ್ಲಿ, ಪಾಕಿಸ್ತಾನದಲ್ಲಿ ಒಂದು ನಾಯಿ ಕೂಡ ಬದುಕೋಲ್ಲ. ಎಲ್ಲರೂ ಮುಸ್ಲಿಮನ ಶಬ್ದಕ್ಕೆ ಜಾತಿಯಿಂದ ಹೇಳ್ತಾ ಇಲ್ಲ. ಯಾರ್ಯಾರು ನೀತಿ ಬಿಟ್ಟು ಕೇವಲ ರಕ್ತಪಾತದಲ್ಲಿ ಜೀವನವನ್ನು ಕಳಿತಿದ್ದಾರೆ ಆ ಮುಸ್ಲಿಮರ ಬಗ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಮುಸ್ಲಿಂ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ. ಹೀಗೆ ಧರ್ಮದ ಪ್ರತೀಕ ಅಂದ್ರೆ ಇಡೀ ದೇಶ ನನ್ನದು ಎಂದು ಹೋರಾಟ ನಡೆಸುವ ಅವನು ಶ್ರೀರಾಮಚಂದ್ರನ ರೂಪ. ಯಾರು? ನಮ್ಮ ಮೋದಿ. ಅಮಿತ್ ಶಾ ಅವ್ರ ಬಗ್ಗೆ ಹೇಳೋದಾದ್ರೆ? ಧರ್ಮ ಆದ್ಮೇಲೆ ಏನು ಸಂಕಲ್ಪ ಮಾಡಬೇಕಾದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ, ಪುರುಷ ಸಿದ್ಧಿದ್ವಾರ, ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ, ವಂಶಾಭಿವೃದ್ಧ್ಯರ್ಥಂ, ಮನೋವಾಂಛಿತಾಭಿವೃದ್ಧ್ಯರ್ಥಂ ಅಂತ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಲ್ವಾ? ಅಲ್ಲಿ ಹೇಳ್ಬೇಕಾದ್ರೆ ಧರ್ಮ ಆದ್ಮೇಲೆ ನೆಕ್ಸ್ಟ್ ಅರ್ಥ. ಅರ್ಥ ಅಂದ್ರೆ ಎಕನಾಮಿಕ್ಸ್. ಅಂದ್ರೆ ಧರ್ಮದ ಪ್ರತೀಕನಾಗಿ ನಿಂತ್ಕೊಂಡಾಗ ಅವನ ದುಡ್ಡು ಎಲ್ಲಿಡಬೇಕು? ಅವನ ಹೆಂಡತಿ ಹತ್ರ ಇಡಬೇಕು. ಅವನ ರಾಮ ಆದ್ಮೇಲೆ ಸೀತೆ ಇರಬೇಕಾ ಇಲ್ವಾ ಪಕ್ಕದಲ್ಲಿ? ಆ ಸೀತಾ ಸ್ವರೂಪನಾಗಿ ಅಮಿತ ಶಃ. ಅಮಿತ ಅಂತಂದ್ರೆ ಮಿತವಿಲ್ಲದವ, ಶಾ ಅಂತ ಹೇಳಿದ್ರೆ ಆನಂದ ಅಥವಾ ರಾಜ. ಅದು ಯಾವಾಗಲೂ ಧರ್ಮದ ಪ್ರಭುಗೆ ಆನಂದ ಕೊಡೋದು ಅವನ ಹೆಂಡತಿ ಅಷ್ಟೇ. ಅಂದ್ರೆ ಇವನ ಮೋದಿಯ ಅರ್ಥಶಾಸ್ತ್ರವನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮಹಾ ಚಾಣಕ್ಯನಾಗಿ ನಿಂತಿರ್ತಕ್ಕಂಥ ಅರ್ಥ ಪ್ರತೀಕನೇ ಅಮಿತ್ ಶಾ. ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ? ಧರ್ಮ ಹೇಳಿದೆ, ಧರ್ಮದ ಸ್ವರೂಪ ರಾಮಚಂದ್ರ, ಅವನು ನರೇಂದ್ರ ಮೋದಿ. ಇನ್ನೊಂದು ಅರ್ಥ ಸ್ವರೂಪ ಸೀತಾ ಸ್ವರೂಪ, ಅವನು ಅಮಿತ್ ಶಾ. ಧರ್ಮ, ಅರ್ಥ, ಕಾಮ ಬಂತು. ಕಾಮ ಅಂದ್ರೆ ಕೆಟ್ಟ ಅರ್ಥ ತಗೋಬಾರ್ದು. ಅಲ್ಲೊಂದು ಕಾಮ ಹೇಳಿದ್ದೆ, ಕಾಮ ಕ್ರೋಧ. ವಿನಯ್ ಕುಲಕರ್ಣಿಗೆ ಹೇಳಬೇಕಾದ್ರೆ ಅವರು 6 ಜನದಲ್ಲಿ ಬರೋ ಆ ಕಾಮ ಬೇರೆ, ಆ ಕಾಮ ನಿಂಗೆ ಗೊತ್ತಿದೆ, ಅದು ಗೋವಾ ಕಾಮ, ಕಾಮ. ನೀವು ಎಲ್ಲ ಏನಪ್ಪ ಸಬ್ಜೆಕ್ಟ್ ಬರ ಕಾಮ ಕಮ ಕಮ, ಅದು ಕಾಮ ಬೇರೆ. ಈ ಕಾಮಕ್ಕೇನಂತಾನೆ ಇಚ್ಛೆ. ಈ ಇಚ್ಛೆಯ ಅಧಿಪತಿ ಯಾರು? ನಮಃ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ ಅಂತ ಇದೆ ಮಂತ್ರ. ಓಂ ನಮಃ ಕಾಮರೂಪಿಣೆ. ಈ ಕಾಮ ಯಾವುದು ಅಂದ್ರೆ ಇದು ಇಚ್ಛೆ, ಅಂದ್ರೆ ಸುಂದರವಾದ ಇಚ್ಛೆ. ನನ್ನ ದೇಶ, ನನ್ನ ರಾಮಚಂದ್ರ ಧರ್ಮವನ್ನು ಕಾಯ್ತಾ ಇದ್ದಾನೆ, ನನ್ನ ಸೀತೆ ಅವನಿಗೆ ಅರ್ಥಶಾಸ್ತ್ರ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಬೇಕಾಬಿಟ್ಟು ಅವ್ರನ್ನ ಎಳೆದಾಡೋಂಥ ಜನರ ಮನೆಯನ್ನು ಬುಲ್ಡೇಜರ್ಲಿ ಒಡಿಸದೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ 14 ವರ್ಷ ಕಣ್ಣಿಗೆ ಎಣ್ಣೆಯನ್ನು ಹಾಕ್ಕೊಂಡು ರಾಮ ಲಕ್ಷ್ಮಣರನ್ನು ಕಾದಂತೆ ಕಾಯುವ ನನ್ನ ಯೋಗಿನಾಥ ಕಾಮಸ್ವರೂಪಿ. ಕಾಮಸ್ವರೂಪಿ ಅಂದರೆ ಇಚ್ಛಾಸ್ವರೂಪಿ ಕಾಮ. ಯಡಿಯೂರಪ್ಪ ಅವ್ರದ್ದು ಒಂದು ಮಿಸ್ ಆಯ್ತು ಅಮ್ಮ ರಾಜ್ಯದಲ್ಲಿ. ಈಗ ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳೋದಾದ್ರೆ? ಯಡಿಯೂರಪ್ಪನವರು ಅಂತೂ ನನಗೆ ತುಂಬ ಹತ್ತಿರದ ಮನುಷ್ಯ. ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ, ನನ್ನ ಬಗ್ಗೆ ಅವನಿಗೆ ಗೊತ್ತು. ಆದರೆ ಯಡಿಯೂರಪ್ಪನವರು ಮೋಕ್ಷ ಸ್ವರೂಪಿಗಳು. ಮೋಕ್ಷ ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಏನು ಮೋಕ್ಷ ಮಾಡಿದ್ರು ಅಂದರೆ ಯಡಿಯೂರಪ್ಪನವರು ಇಡೀ ಕರ್ನಾಟಕವನ್ನು ಮೋಕ್ಷ ಸ್ವರೂಪಿಯರು. ಅವ್ರ ಊರು ಯಾವುದು? ಶಿಕಾರಿಪುರ. ಆ ಶಿಕಾರಿಪುರದಲ್ಲಿ ಯಾವ ದೇವ್ರು ಗೊತ್ತಾ ನಿಂಗೆ? ಆಂಜನೇಯ ಸ್ವಾಮಿ. ಅವನ ಹೆಸರು ಹುಚ್ಚರಾಯ ಅಂತ. ಹುಚ್ಚರಾಯ ಅಂತ ಅಲ್ಲ, ಅವನ ಹೆಸರು ಹುಚ್ಚರಾಯ. UCCH ಅಂದ್ರೆ ತುಂಬಾ ಎತ್ತರ ಇದ್ದಾನೆ ಆಂಜನೇಯ. ಈ ಜನಗಳು ಹೇಳಿದಲ್ಲ ಅದೇ ಹೆಸರು ಬದಲಾಗತ್ತೆ ಅಂತ, ನಂಗ ಹೋಗಿ ನಾಗ ಹಾಗೆ ಹುಚ್ಚರಾಯ ಸ್ವಾಮಿ ಹೋಗಿ ಹುಚ್ಚರಾಯ ಸ್ವಾಮಿಗಿದೆ. ಪಾಪ ನಮ್ಮ ಯಡಿಯೂರಪ್ಪನ ಹುಚ್ಚಾಗ್ಬಿಟ್ಬಿಟ್ವಿ ಅಂತ. ಯಡಿಯೂರಪ್ಪನವರು ದಕ್ಷಿಣದಲ್ಲಿ ಹನುಮಂತನ ಬಾಲ ಹೇಗೆ ಬೆಳೆದು 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 ಅದ್ರ ಮೇಲೆ ಗದ್ದಿ ಮೇಲೆ ಕೂತ್ಕೊಂಡು ರಾವಣನ ಒಡ್ಡೋಲಗದಲ್ಲಿ 10 ತಲೆಯ ರಾವಣನನ್ನ ಮೇಲಿಂದ ಕೆಳಗೆ ನೋಡಿದಂಥ ಕಪಿ. ಅಂತ ಸಾಧನೆಯನ್ನ ಯಡಿಯೂರಪ್ಪ ಮಾಡಿದ್ರಿಂದ ಅವರು ಮೋಕ್ಷ ಸ್ವರೂಪಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಕರ್ನಾಟಕದಲ್ಲಿ ದೊಡ್ಡದಾಗಿ ಏನಾದ್ರೂ ಬೆಳವಣಿಗೆ ಆಗೋದಿದೇನಾ? ನಿಮ್ಗೇನಾದ್ರೂ ಆ ರೀತಿ ಭಾಸ ಆಗ್ತಾ ಇದೆನಾ? ಕರ್ನಾಟಕದಲ್ಲಿ ಮುಂದೆ ಏನಾದ್ರೂ ದೊಡ್ಡದಾಗಿ ಬೆಳವಣಿಗೆ ಆಗೋದಿದೆಯಾ ನಿನ್ನ ಪ್ರಶ್ನೆ. ಇಮಾಮ್ ಸಾಬಿಗೂ
ಮಧ್ವನವಮಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಕೇಳ್ದಂಗಾಯ್ತು. ಮಧ್ವನವಮಿ ಅನ್ನೋದು ಬ್ರಾಹ್ಮಣರಲ್ಲಿ ಮಧ್ವಾಚಾರ್ಯರ ಫಾಲೋಯರ್ಸ್ನವ್ರು ಮಾಡ್ಕೊಂಡು ಹೋಗೋದು. ಅವ್ರಿಗೂ ಇವ್ರಿಗೂ ಏನೋ ಒಂದು ರೀತಿಯಲ್ಲಿ ಸಂಬಂಧ ಇದ್ದಂಗೆ ಕಾಣುತ್ತೆ. ಎಲ್ಲಿ ಬಿಡೋದು ಹೇಳಿದ್ರೆ ತುಂಬ ಆಳಕ್ಕೆ ಹೋಗೋದು ಬೇಡ, ಹಾಳಾಗೋಗ್ಬಿಡ್ತೀವಿ ನಾವು. ಈಗಕ್ಕಿಂತ ಕರ್ನಾಟಕದಲ್ಲಿ ಮುಂದಿನಲ್ಲಿ ಬೆಳವಣಿಗೆ ಏನಾದರೂ ಇದೆಯಾ? ಎಷ್ಟೊಂದು ಬೆಳೆದದ್ದನ್ನೆಲ್ಲ ಧ್ವಂಸ ಮಾಡಿಟ್ಬಿಟ್ಟಿದ್ದಾರೆ. ಮುಂದೆ ಬೆಳವಣಿಗೆ ಬಗ್ಗೆ ನನಗೆ ಹೇಗೆ ಹೇಳಿ? ಈಗ ಹಾಳಾಗ್ತಿರೋದನ್ನ ಏನಾದ್ರು ನಿಲ್ಲಿಸ್ಲಿಕ್ಕೆ ಅವಕಾಶ ಆಗತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಮುಂದೆ ಒಂದು ದಿನ ಒಂದು ಸತ್ಯವನ್ನು ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವೆಲ್ಲ ಹಿಂದೂಗಳು ಕುರಾನನ್ನ ಓದೋದು ಅಭ್ಯಾಸ ಮಾಡ್ಕೋಬೇಕು, ದನ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕುರಾನ್ ಓದಬೇಕು, ದನ ತಿನ್ನಬೇಕು. ಅದೇನ್ರಿ ಹಂಗೆ ಮಾಡೋದು? ಅನಾಚಾರ, ಮನೆ ಮುಂದೆ ತುಳಸಿ ಬೃಂದಾವನ, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತ ಹೇಳಲ್ವಾ? ಅದು ಬೇಡ ಅಂತಿದ್ರೆ ಭಗವದ್ಗೀತೆ ಓದಬೇಕು, ಭವಸಾಗರ ದಾಟಬೇಕು.